ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಟೈಟಲ್ ಮತ್ತೆ ತಮ್ಮನೇಲಿ ನೋಡಿರ್ತೀರಾ ಏನು ವಿಷಯ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಪ್ರೀವಿಯಸ್ಲಿ ನಾನೊಂದು ಹೊಸ ಹೆಲ್ಮೆಟ್ನ ಪರ್ಚೇಸ್ ಮಾಡಿದ್ದೆ, ಅದೇ ಈ ನನ್ನ ಹೊಸ MT ಹೆಲ್ಮೆಟ್. ಸೊ ಈ ವಿಡಿಯೋದಲ್ಲಿ ಈ ಹೆಲ್ಮೆಟ್ನ ಅನ್ಬಾಕ್ಸ್ ಮಾಡ್ತೀನಿ. ಸೊ ಯಾರು ನನ್ನ ಪ್ರೀವಿಯಸ್ ಲಾಗ್ ನೋಡಿರ್ತೀರೋ ಅವ್ರಿಗೊಂದು ಸ್ವಲ್ಪ ಐಡಿಯಾ ಇರುತ್ತೆ ಯಾವ ಹೆಲ್ಮೆಟ್ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋ ಏನಾದ್ರು ನಿಮಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ನಿಮಗೋಸ್ಕರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ತಂದು ಆಲ್ಮೋಸ್ಟ್ ಒಂದು 3-4 ಡೇಸ್ ಆಯಿತು, ಬಟ್ ಯೂಸ್ ಮಾಡಿಲ್ಲ. ಹೆಲ್ಮೆಟ್ ತೊಗೊಂಡು ಒಂದು ಫೋಟೋಶೂಟ್ ಹೋಗಿದ್ದಷ್ಟೇ. ಫೋಟೋಶೂಟ್ ಮುಗಿಸ್ಕೊಂಡು ಬಂದು ನೀಟಾಗಿ ಮತ್ತೆ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಏನಂದರೆ ಇದಕ್ಕೆ ಇನ್ನೂ ಮೋಟೋಲಾಗ್ ಸೆಟಪ್ ಕೂಡ ಮಾಡಿಲ್ಲ. ಸೊ ಅಮೆಝಾನಲ್ಲಿ ಆರ್ಡರ್ ಮಾಡಿ ಇದೊಂದು ಮೌಂಟ್ ಕೂಡ ತರಿಸಿದ್ದೀನಿ. ಚಿನ್ ಮೌಂಟ್ ಇದು ಬ್ಲೂ ಆರ್ಮರಿಂದ. ಸೊ ಇದನ್ನೆಲ್ಲ ಸೆಟಪ್ ಮಾಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಅನ್ಬಾಕ್ಸ್ ಮಾಡೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹೋಪ್ಫುಲಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಬೇಗ 25K ರೀಚ್ ಮಾಡಿಸ್ಬೇಕು. ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ದೀರಾ. ಈ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಅನ್ಬಾಕ್ಸ್ ಮೈ ನ್ಯೂ ಹೆಲ್ಮೆಟ್. ಸೊ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದ್ರೊಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ಇದು ವೈಸರು, ಕ್ಲಿಯರ್ ವೈಸರು. ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಮೇನು ನಮ್ಮ ಹೆಲ್ಮೆಟ್ ಈ ಕಡೆ ಇಟ್ಬಿಡೋಣ. ಬಾಕ್ಸಲ್ಲಿ ಬೇರೆ ಏನು ಕೊಟ್ಟಿಲ್ಲ. ಓಕೆ, ಸೊ ಸದ್ಯಕ್ಕೆ ಬಾಕ್ಸ್ ಈ ಕಡೆ ಇಟ್ಟಿರ್ತೀನಿ. ಸೊ ಮೇನ್ಲಿ ನಮ್ಮ ಹೆಲ್ಮೆಟ್. ಆರ್ ಯು ಎಕ್ಸೈಟೆಡ್ ಫಾರ್ ದ ಅನ್ವೀಲ್? ಸೊ ನಾನು ಲಾಸ್ಟು ಹೆಲ್ಮೆಟ್ ಪರ್ಚೇಸ್ ಮಾಡಿದ್ದು 1 year ಬ್ಯಾಕ್. ಸ್ಪಿತಿ ಹೋಗೋಕ್ಕಿಂತ ಮುಂಚೆ ನನ್ನ ಎಲ್ಲೆಷ್ಟು ಹೆಲ್ಮೆಟ್ ತೊಗೊಂಡಿದ್ದೆ. ಅದಾದಮೇಲೆ ಬ್ಯಾಕ್ ಟು MT. ನಂದು ಫಸ್ಟು ರೇಸಿಂಗ್ ಹೆಲ್ಮೆಟ್ ಕೂಡ MTನ ಇದ್ದಿದ್ದು. ಅದಾದಮೇಲೆ ಇವಾಗ MTನೇ ತೊಗೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಸುಮಾರು ಜನ ಮೋಟೋಲಾಗರ್ಸ್ ಎಲ್ಲನೂ MT ಹೆಲ್ಮೆಟೇ ತೊಗೊಳೋದು. ಏನಕ್ಕೆ ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ಹೆಲ್ಮೆಟ್ನ ಅನ್ವೀಲ್ ಮಾಡ್ತಾ ಇದ್ದೀನಿ. ನೋಡಿ, ಓ ಮೈ ಗಾಡ್, ವಾಟ್ ಅ ಬ್ಯೂಟಿಫುಲ್ ಹೆಲ್ಮೆಟ್. ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿದೆ. ಫಾರ್ ಸಮ್ ರೀಸನ್ ನನಗೆ ಗೊತ್ತಿಲ್ಲ, ನನಗೆ ಬ್ಲೂ ಮತ್ತು ನಿಯಾನ್ ಕಲರ್ ತುಂಬಾ ಅಟ್ರಾಕ್ಟ್ ಅಂತ ಅನಿಸುತ್ತೆ. ಸೊ ಟೇಕ್ ಅ ಲುಕ್ ಅಟ್ ಮೈ ಹೆಲ್ಮೆಟ್. ನೋಡೋದಕ್ಕೆ ಏನು ಹೈಲೈಟ್ ಆಗಿದೆ ಗೈಸ್, ಮಸ್ತ್ ಕಾಣಿಸ್ತಾ ಇದೆ ಕಲರ್ಸ್ ಎಲ್ಲನೂ. ಸೊ ಇದು ಬಂದು MT Thunder 3 Pro ಹೆಲ್ಮೆಟ್ ಆ್ಯಂಡ್ ಡಿಯಾಗೋ ಎಡಿಷನ್. ಸೊ ಹಿಂಗಡೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡಿಯಾಗೋ ಇಲ್ಲೂ ಕೊಟ್ಟಿದ್ದಾರೆ. ಅದಾದಮೇಲೆ ಸೈಡಲ್ಲೂ ಡಿಯಾಗೋ ಅಂತ ಕೊಟ್ಟಿದ್ದಾರೆ. ಸೊ ಡಿಯಾಗೋ ಬಂದುಬಿಟ್ಟು ಐ ಥಿಂಕ್ ಮೋಟೋ 2 ಮತ್ತು MotoGPನಲ್ಲೇನೋ ರೇಸರ್ ಅವರು. ಸೊ ಅವ್ರದ್ದು ಎಡಿಷನ್ ಹೆಲ್ಮೆಟ್ ಇದು. ಸೊ ಇದರಲ್ಲಿ ಇನ್ನೂ ಡಿಯಾಗೋ ಎಡಿಷನ್ ಅಂತಲೇ KRE ಪ್ಲಸ್ ಮಾಡಲಲ್ಲಿದೆ. MTನಲ್ಲಿ KRE ಬಂದ್ಬಿಟ್ಟು ಟಾಪ್ ಮಾಡಲ್ಲು. ಅದು ಬಂದು ಕಾರ್ಬನ್ ಫೈಬರ್ ಹೆಲ್ಮೆಟ್. ಸೊ ಅದು ಮಾತ್ರ ಇನ್ನೂ ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲಲ್ಲಿದೆ. ಬಟ್ ಇದು ಬಂದು Thunder 3 Proನಲ್ಲಿ ಸುಮಾರು ಎಡಿಷನ್ಸ್ಗಳು ಬಿಡ್ತಾರೆ. ಸೊ ದಿಸ್ ಇಸ್ ಒನ್ ಆಫ್ ಇಟ್. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಇದನ್ನು ಚೂಸ್ ಮಾಡಿದ್ದು ನಮ್ಮ ಹರ್ಷ. ನಾನು Thunder 3 Proನಲ್ಲೇ ಇನ್ನೊಂದು ಹೆಲ್ಮೆಟ್ ನೋಡಿದ್ದೆ. ಅದಾದಮೇಲೆ ರಿವೆಂಜ್ 2ನಲ್ಲೂ ನೋಡಿದೆ, ಅದು ಚೆನ್ನಾಗಿತ್ತು. ಬಟ್ ಯೂಶಲಿ ಹೆಲ್ಮೆಟ್ಸ್ಗಳಿಗೆಲ್ಲನೂ ಸ್ವಲ್ಪ ಡೀಸೆಂಟಾಗಿ ಇರೋದಕ್ಕಿಂತ ಸ್ವಲ್ಪ ಫಂಕಿ ಆಗಿದ್ರೆ ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ಲೂ ಮತ್ತು ನಿಯಾನ್ ಕಲರ್ನ ಚೂಸ್ ಮಾಡಿಕೊಂಡೆ. ಆ್ಯಂಡ್ ಮೋರ್ ಓವರ್ ಈ ಗ್ರೀನ್ ಏನಿದೆ ಅಲ್ಲ, ಇಲ್ಲಿ ಬ್ಯಾಕ್ ಸೈಡ್ ಗ್ರೀನು, ಇದು ಬಂದ್ಬಿಟ್ಟು ನಮ್ಮ ಹೊಸ ನಿಂಜಾ ZX 6Rಗೆ ಮ್ಯಾಚ್ ಆಗುತ್ತೆ. ಐ ಥಿಂಕ್ ದಿಸ್ ಹೆಲ್ಮೆಟ್ ವಿಲ್ ಬಿ ಪರ್ಫೆಕ್ಟ್ ಮ್ಯಾಚ್ ಅಂತ ಅಂದ್ಕೊಳ್ತೀನಿ. ಸೊ ಸದ್ಯಕ್ಕೆ ಇವಾಗ ಸ್ಮೋಕಿ ವೈಸರ್ ಹಾಕಿದ್ದೀನಿ. ಸೊ ಇದರಲ್ಲಿ ಬೈ ಡಿಫಾಲ್ಟ್ ಬರೋದು ಕ್ಲಿಯರ್ ವೈಸರ್. ಸೊ ಇಲ್ಲೇನಿದೆ ನೋಡಿ. ಸೊ ಈ ಹೆಲ್ಮೆಟಲ್ಲಿ ನಾನು ತೊಗೊಳ್ಬೇಕಾದ್ರೆ ಬಂದಿದ್ದು ಇದೆ ಕ್ಲಿಯರ್ ವೈಸರ್. ಬಟ್ ನನಗೆ ಫೋಟೋಶೂಟ್ ಬೇಕಾಗಿತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಕ್ಲಿಯರ್ ವೈಸರ್ನ ರಿಮೂವ್ ಮಾಡಿಬಿಟ್ಟು ಸ್ಮೋಕಿ ವೈಸರ್ನ ತೊಗೊಂಡಿದ್ದೆ. ನನಗೆ ಆ್ಯಕ್ಚುಲಿ ಸ್ಮೋಕಿ ವೈಸರ್ಗಿಂತ ಇನ್ನೊಂದು ಇರಿಡಿಯಮ್ ಬ್ಲೂ ಅಂತ ಒಂದು ಬರುತ್ತೆ, ಇರಿಡಿಯಮ್ ಬ್ಲೂ ಎಡಿಷನು. ಅದು ಬಂದ್ಬಿಟ್ಟು ಸ್ವಲ್ಪ ರೇನ್ಬೋ ಕಲರ್ಸ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಲೈಟಿಂಗ್ ಕಂಡೀಷನ್, ಅದು ಕಲರ್ ಎಲ್ಲ ಚೇಂಜ್ ಆಗ್ತಿರುತ್ತೆ. ಗ್ರೀನ್ ಇಶ್ಯೂ, ಬ್ಲೂ ಇಶ್ಯೂ, ಪರ್ಪಲ್ ಇಶ್ಯೂ, ಆ ಥರ ಎಲ್ಲ ಸಖತ್ತಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತೇನಾಯಿತು ಅಂತಂದರೆ, ನಾನು ಫಸ್ಟು ಹೋಗಿ ಶೋರೂಮಲ್ಲಿ ಆ ವೈಸರ್ ಇತ್ತು, ಬಟ್ ಹೆಲ್ಮೆಟ್ ಸೈಜ್ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾನು RR ನಗರ್ ಶೋರೂಮ್ ಹೋದೆ. ಸೊ ನಾನು ಫಸ್ಟ್ ಹೋಗಿ ಶೋರೂಮಲ್ಲಿ ಕೇಳಿದಾಗ RR ನಗರ್ ಶೋರೂಮಲ್ಲೂ ಆ ವೈಸರ್ ಇದೆ ಅಂತ ಅಂದರು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿಗೆ ಹೋದಾಗ ಹೆಲ್ಮೆಟ್ ಸೈಜ್ ಮಾತ್ರ ಸಿಕ್ತು, ವೈಸರ್ ಸಿಕ್ಕಲಿಲ್ಲ. ಸೊ ಓಕೆ, ಎನಿವೇ ಅವಾಗ ಸದ್ಯಕ್ಕೆ ಆಪ್ಷನ್ ಇದ್ದಿದ್ದು ಸ್ಮೋಕಿ ವೈಸರ್ RR ನಗರ್ ಶೋರೂಮಲ್ಲಿ. ಸೊ ಅದಕ್ಕೋಸ್ಕರ ನಾನು ಸ್ಮೋಕಿ ವೈಸರ್ ತೊಗೊಂಡೆ. ಒಂದು ಸ್ವಲ್ಪ ದಿನ ಯೂಸ್ ಮಾಡೋಣ. ಇದಾದಮೇಲೆ ನೆಕ್ಸ್ಟ್ ಅದು ಇರಿಡಿಯಮ್ ಬ್ಲೂ ಇದೆಯಲ್ಲ, ಅದನ್ನು ತರಿಸ್ತೀನಿ. ಆ ವೈಸರ್ ಹಾಕಿದ್ರೆ ಮಾತ್ರ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಈ ಹೆಲ್ಮೆಟ್. ಸೊ ನಾನು ಇನ್ನೂ ಒಂದ್ಸಲ ಕ್ಲಿಯರ್ ವೈಸರ್ ಯೂಸ್ ಮಾಡಿಲ್ಲ. ಸೊ ಡೇ ಟೈಮಲ್ಲಿ ನಮಗೆ ಸ್ಮೋಕಿ ಹೆಲ್ಮೆಟ್ ಸಖತ್ತಾಗಿ ಕಾಣಿಸುತ್ತೆ. ಜೊತೆಗೆ ಒಂದು ಸ್ವಲ್ಪ ಬಿಸಿಲಿದ್ದಾಗ ಇದು UV ಪ್ರೊಟೆಕ್ಟರ್ ಥರ ಕೂಡ ವರ್ಕ್ ಆಗುತ್ತೆ. ಸೊ ನೈಟ್ ಟೈಮ್ ಯೂಸ್ಗೆ ನಾನು ಕ್ಲಿಯರ್ ವೈಸರ್ನ ಯೂಸ್ ಮಾಡ್ತೀನಿ. ಸೊ ಲಾಂಗ್ ಟ್ರಿಪ್ಪಲ್ಲಿ ಎಲ್ಲನೂ ಎರಡನ್ನೂ ಕ್ಯಾರಿ ಮಾಡ್ತೀನಿ. ಸೊ ಇದು ಜಸ್ಟ್ ಫೋಟೋ ಶೂಟಿಗೆ ಹಾಕಿದ್ನಲ್ಲ, ಅದು ಹಂಗೆ ಬಿಟ್ಟಿದ್ದೀನಿ. ಈ ಸ್ಟಿಕ್ಕರ್ನ ಈ ಥರ ರಿಮೂವ್ ಮಾಡೋದ್ರಲ್ಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಗೈಸ್. ಸೊ ನೋಡಿ, ಇವಾಗ ವೈಸರ್ ಮೇಲೆ ಇರೋ ಸ್ಟಿಕ್ಕರ್ ತೆಗೆದಾದ್ಮೇಲೆ ಇನ್ನೂ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ. ಲುಕ್ ಮಾತ್ರ ಸೀರಿಯಸ್ಲಿ ಗೈಸ್ ಸಕ್ಕತ್ತಾಗಿದೆ. ಓಕೆ, ಸೊ ಇವಾಗ ಕ್ವಿಕ್ಲಿ ಕೆಲವೊಂದು ರೀಸನ್ಸ್ ಏನಕ್ಕೆ ನಾನು ಈ ಹೊಸ ಹೆಲ್ಮೆಟ್ನ ತೊಗೊಂಡಿದ್ದು ಅಂತ ಹೇಳ್ತೀನಿ. ಮೇನ್ ರೀಸನ್ ಏನು ಅಂತಂದರೆ, ನಂದು ಹಳೆ ಹೆಲ್ಮೆಟ್ ಇದೆಯಲ್ಲ, ಈ LS2 ಹೆಲ್ಮೆಟ್, ಇದು ಒಂದು ನಾನು KTM ಇದ್ದಾಗ ತೊಗೊಂಡಿದ್ದು. ಸೊ KTMಗೆ ಆ್ಯಕ್ಚುಲಿ ಸಕ್ಕತ್ತಾಗಿದೆ ಹೆಲ್ಮೆಟ್. ಬಟ್ ನನ್ನ ZX 6Rಗೆ ಅದು ಅಷ್ಟೊಂದು ಪ್ರಾಪರಾಗಿ ಮ್ಯಾಚ್ ಆಗ್ತಿರ್ಲಿಲ್ಲ. ಸೊ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ರಿ, ಬ್ರೋ ಹೆಲ್ಮೆಟ್ ಮ್ಯಾಚ್ ಆಗ್ತಿಲ್ಲ, ಚೇಂಜ್ ಮಾಡಿ ಅಂತ.
ಫಸ್ಟ್ ರೀಸನ್ ನಾನು ಚೇಂಜ್ ಮಾಡಿದ್ದು ಅದೇ ಪರ್ಪಸ್ಗೆ. ಸೊ ಈ ಕಲರ್ ನಮ್ಮ ZX6R ಗೆಲ್ಲೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಅಂಡ್ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ನೆಕ್ಸ್ಟ್ ನೋಡೋಣ, ಸೂಪರ್ ಸ್ಪೋರ್ಟ್ ಇಳ್ದಾದ್ಮೇಲೆ ಸ್ವಲ್ಪ ಟ್ರಾಕ್ಸೇಷನ್ ಎಲ್ಲ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರಾಕ್ಸೇಷನ್ ಮಾಡ್ಬೇಕಾದ್ರೆ ನಮಗೆ ಮೇನ್ಲಿ ಬೇಕಾಗಿರೋದು ಸರ್ಟಿಫೈಡ್ ಹೆಲ್ಮೆಟ್ ಜೊತೆಗೆ ಡಬಲ್ ಡೀರಿಂಗ್. ಸೊ ಆ ಹೆಲ್ಮೆಟ್ ಅಲ್ಲಿ ಡಬಲ್ ಡೀರಿಂಗ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಒಂದು ಡಬಲ್ ಡೀರಿಂಗ್ ಇರೋಂಥ ಹೆಲ್ಮೆಟೇ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಈ ಹೆಲ್ಮೆಟ್ನ ಚೂಸ್ ಮಾಡಿದ್ದು. ಆ್ಯಕ್ಚುಲಿ ಈ ಬಜೆಟಲ್ಲಿ ನಿಮಗೆ ಶಾರ್ಪ್ ಸರ್ಟಿಫಿಕೇಶನ್ ಇರೋದು ಇದೊಂದೇ ಹೆಲ್ಮೆಟ್ ಅಲ್ಲಿ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಬ್ಯಾಕ್ ಸೈಡಲ್ಲಿ EC ಸರ್ಟಿಫಿಕೇಶನ್, ಡಾಟ್ ಸರ್ಟಿಫಿಕೇಶನ್, FMV SS ನಂಬರ್ 218 ಸರ್ಟಿಫೈಡ್ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಇದ್ರ ವೆಯ್ಟ್ ಬಂದು 1550 ಪ್ಲಸ್ 50 ಗ್ರಾಮ್ ವೈಸರ್ ಹೆಚ್ಚು ಕಮ್ಮಿ. ಸೊ 1600 ಗ್ರಾಮ್ಸ್ ಇದೆ. ಮೀಡಿಯಮ್ ಸೈಜ್ ಹೆಲ್ಮೆಟ್. ನಂದು ಹಳೆ ಹೆಲ್ಮೆಟ್ ಬಂದು ಆಲ್ಮೋಸ್ಟ್ ನಿಮಗೆ 1700 ಗ್ರಾಮ್ಸ್ ಬರುತ್ತೆ. ಸೊ ತುಂಬಾ ಸ್ವಲ್ಪ ಹೆವಿ ಅಂತ ಅನ್ನಿಸ್ತು. ಆ್ಯಂಡ್ ಮೋರ್ ಓವರ್ ನಂದು ಇವಾಗ ZX6Rಗೆ ಪೊಸಿಷನ್ ಸ್ವಲ್ಪ ಫಾರ್ವರ್ಡ್ ಪೊಸಿಷನ್ ಇರುತ್ತೆ. ಸ್ವಲ್ಪ ಟಕಿನ್ ಪೊಸಿಷನ್ ಇರಬೇಕಾದ್ರೆ ವೆಯ್ಟ್ ಇದ್ದಷ್ಟು ನಿಮಗೆ ಕತ್ ನೋವು ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟ್ ವೆಯ್ಟ್ ಹೆಲ್ಮೆಟ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಈ ಹೆಲ್ಮೆಟ್ ಚೂಸ್ ಮಾಡಿದ್ದು. ಸೊ ಸುಮಾರು ಬೇರೆ ಹೆಲ್ಮೆಟ್ಗಳೆಲ್ಲ ನಿಮಗೆ 1450 1500 ಗ್ರಾಮ್ಸಲ್ಲೆಲ್ಲ ಬರುತ್ತೆ. ಫಾರ್ ಎಕ್ಸಾಂಪಲ್ ತುಂಬ ಬ್ರ್ಯಾಂಡಲ್ಲಿ ನಿಮಗೆ ಕಾರ್ಬನ್ ಫೈಬರ್ ಹೆಲ್ಮೆಟ್ಸ್ಗಳು ಬರುತ್ತೆ. ಕಾರ್ಬನ್ ಫೈಬರ್ ಹೆಲ್ಮೆಟ್ಸ್ಗಳೆಲ್ಲ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 1450 1500 ಗ್ರಾಮ್ಸ್ ಬರುತ್ತೆ. ಬಟ್ ಅದಕ್ಕೂ ಇದಕ್ಕೂ ಏನೊಂದು 50 ಗ್ರಾಮ್ಸ್ ಹೆಚ್ಚು ಕಮ್ಮಿ. ಸೊ 1550 ಗ್ರಾಮ್ಸ್. ಸೊ ದಿಸ್ ಇಸ್ ವೆರಿ ಗುಡ್ ವೆಯ್ಟ್ ಅಂತಲೇ ಅನ್ಬೋದು. ಜೊತೆಗೆ ಇದ್ರದ್ದು ಡಿಸೈನ್ ನೋಡಿ ಎಷ್ಟು ಏರೋಡೈನಮಿಕ್ ಆಗಿದೆ ಅಂತಂದರೆ ಸೀರಿಯಸ್ಲಿ ತುಂಬ ಅಗ್ರೆಸಿವ್ ಆಗಿ ಕಾಣಿಸುತ್ತೆ. ಸೊ ನೀವು ಬ್ಯಾಕ್ ಸೈಡ್ ನೋಡ್ಬೋದು, ಈ ಸ್ಪಾಯ್ಲರ್ ಇದೆಯಲ್ಲ, ಸ್ಪಾಯ್ಲರೇ ಗುರು ಇದರಲ್ಲಿ ಹೈಲೈಟ್. ತುಂಬಾ ಸಕ್ಕತ್ತಾಗಿದೆ. ಸೊ ಇದನ್ನು ವೇರ್ ಮಾಡಿಬಿಟ್ಟು ತೋರಿಸ್ತೀನಿ ರೀ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇನ್ನೂ ಬ್ರೇಕಿನ್ ಆಗಿಲ್ಲ, ಸ್ವಲ್ಪ ಟೈಟ್ ಇರುತ್ತೆ. ಎಸ್, ಓಕೆ. ಐ ಥಿಂಕ್ ಹೆಲ್ಮೆಟ್ ಹಾಕಿದ್ಮೇಲೆ ಆಡಿಯೋ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಎಕೋ ಹೊಡಿಯುತ್ತೇನೋ. ಸೊ ನೋಡಿ ಈ ಥರ ಕಾಣಿಸಿದೆ ಹೆಲ್ಮೆಟ್ಟು. ನೋಡಿ ಗೈಸ್ ಯಾವ ಥರ ಕಾಣಿಸ್ತಿದೆ. ಸುತ್ತ ಒಂದು 360 ತೋರಿಸ್ತೀನಿ. ನಾನು ಕಂಪ್ಲೀಟಾಗಿ ತಿರೋಕ್ಕಾಗಲ್ಲ, ಸ್ವಲ್ಪ ಕ್ಲೋಸ್ಡ್ ರೂಮಲ್ಲಿ ಇದ್ದೀನಿ. ಸೊ ಸದ್ಯಕ್ಕೆ ಇದರ ಲುಕ್ ಈ ಥರ ಕಾಣಿಸುತ್ತೆ. ಸೊ ನೋಡೋದಲ್ಲ ಇದರ ಲುಕ್ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಇರಿ ಸ್ವಲ್ಪ ಹೇರ್ ಸ್ಟೈಲ್ ಸರಿ ಮಾಡ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ನೀವು ಇನ್ನು ಮುಂದೆ ಯಾವುದ್ಯಾವುದು ವ್ಲಾಗ್ಸ್ ಎಲ್ಲ ನೋಡ್ತಿರೋ ಅದೆಲ್ಲ ವ್ಲಾಗ್ಸನ್ನು ನಾನು ಈ ಹೆಲ್ಮೆಟಲ್ಲೇ ಮಾಡ್ತೀನಿ. ಸದ್ಯಕ್ಕೆ ಇದಕ್ಕೆ ಮೋಟೋ ವ್ಲಾಗ್ ಸೆಟಪ್ ಮಾಡೋಣ. ನನ್ನ ಪ್ರೀವಿಯಸ್ ಹೆಲ್ಮೆಟಿಂದ ಮೈಕ್ ಕೂಡ ಬಿಚ್ಕೊಂಡಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ರೋಡ್ ಮೈಕ್. ತುಂಬ ಎಕ್ಸ್ಪೆನ್ಸಿವ್ ಗುರು. ಈ ರೋಡ್ ಮೈಕಿನೇ ಎಷ್ಟು ನಿಮಗೆ 7000 ಬೀಳುತ್ತೆ. ಬ್ಲೂ ಆರ್ಮರಿಂದ ಇದೊಂದು ಚಿನ್ ಮೌಂಟ್ ತರಿಸಿದ್ದೀನಿ. ಸೊ ಇದು ಬಂದು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಐ ಥಿಂಕ್ 350 ರುಪೀಸ್ ಏನೋ, 399 ಅಂತ ಇದೆ MRP. ನಿಮ್ಗೆ ಆಫ್ಲೈನ್ ಸ್ಟೋರಲ್ಲಿ ತೊಗೊಂಡ್ರೆ ಇನ್ನೂ ಕಮ್ಮಿ ಬೀಳುತ್ತೆ, 250 300 ಎಲ್ಲನೂ ಸಿಕ್ಬಿಡುತ್ತೆ. ಸೊ ಅದಾದಮೇಲೆ ನನ್ನ GoPro ಸೆಟಪ್ ನಾನು ನಿಮಗೆ ಪ್ರಾಪರಾಗಿ ಈ ಮೋಟೋಲಾಗ್ ಸೆಟಪ್ನ ಹೇಗೆ ಮಾಡಬೇಕು ಅಂತ ಇದರಲ್ಲಿ ಏನು ತೋರಿಸಲ್ಲ, ಯಾಕಂದರೆ ಆಲ್ರೆಡಿ ಸುಮಾರು ವೀಡಿಯೋಸ್ಗಳೆಲ್ಲ ಮಾಡಿದ್ದೀನಿ. ಸೊ ಅದು ನೋಡಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ. ಪ್ರೀವಿಯಸ್ ನಾನು ಎಲ್ಲೆಷ್ಟು ಹೇಗೆ ಸೆಟಪ್ ಮಾಡಿದ್ದು ಅಂತಲೂ ತೋರಿಸಿದ್ದೀನಿ. ಅದಾದಮೇಲೆ ಹೆಲ್ಮೆಟ್ ಕಂಪ್ಯಾರಿಸನ್ಸ್ ಎಲ್ಲ ತೋರಿಸಿದ್ದೀನಿ. ಡಿಫ್ರೆಂಟ್ ಮೋಟೋಲಾಗ್ ಸೆಟಪ್ ಎಲ್ಲ ಯಾವ ಥರ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಸುಮಾರು ವೀಡಿಯೋಗಳಾಗಿದೆ. ಸೊ ಇದರಲ್ಲಿ ನಾನು ಡೈರೆಕ್ಟ್ ಸೆಟಪ್ ಮಾಡ್ತೀನಿ, ಯಾವುದೇ ಥರ ಟ್ಯುಟೋರಿಯಲ್ ಆ ಥರ ಎಲ್ಲ ಏನೂ ಇರೋಲ್ಲ. ಸೊ ಮೇನ್ ಬೇಕಾಗಿರೋದು ನಮಗೆ GoPro, ಅದಾದಮೇಲೆ ಚಿನ್ ಮೌಂಟ್, ಅದಾದಮೇಲೆ ಮೈಕು ಹೆಲ್ಮೆಟ್ ಒಳಗಡೆಯಿಂದ ಹೋಗುತ್ತೆ. ಅದಾದಮೇಲೆ ಮೌಂಟು ಇಲ್ಲಿ ಫ್ರಂಟಲ್ಲಿ ಮೌಂಟ್ ಆಗುತ್ತೆ. ಅದಾದಮೇಲೆ GoProನ ಮೌಂಟ್ ಮಾಡಿಬಿಟ್ಟು ಮೈಕ್ನ ಕನೆಕ್ಟ್ ಮಾಡಬೇಕು. ಸಿಂಪಲ್ ಸೆಟಪ್ ಗುರು. ಆಮೇಲೆ ನಿಮಗೆ ಈ ಹೆಲ್ಮೆಟಲ್ಲಿ ಇನ್ನೊಂದು ಅಡ್ವಾಂಟೇಜ್ ಹೇಳೋದನ್ನ ಮತ್ತೆ ಥಂಡರ್ 3 ಪ್ರೋದಲ್ಲಿ ನಿಮಗೆ ಏರೋಡೈನಿಮಿಕ್ ಆಗಿ ಬರೋದ್ರ ಜೊತೆಗೆ ಫ್ರಂಟಲ್ಲಿ ನಿಮಗೆ ಫ್ಲ್ಯಾಟ್ ಆಗಿದೆ ಇದು. ಸೊ ನಿಮಗೆ ಬೇರೆ ಹೆಲ್ಮೆಟ್ಗಳಲ್ಲೆಲ್ಲ ನಿಮ್ಗೆ ಒಂಥರ ಎಡ್ಜಿಯಾಗಿ ಬರುತ್ತೆ, ಕ್ರಾಸಾಗಿ ಬರುತ್ತೆ. ಮೋಟೋಕ್ರಾಸ್ ಹೆಲ್ಮೆಟ್ ಅಂತೂ ಇನ್ನೂ ಅಧ್ವಾನ ಗುರು. ಅದರಲ್ಲಿ ನಿಮಗೆ ಮೌಂಟ್ ಮಾಡೋಕ್ಕೆ ಆಪ್ಷನ್ನೇ ಇರೋಲ್ಲ. ಸೊ ಇದು ಸ್ವಲ್ಪ ಫ್ಲ್ಯಾಟ್ ಆಗಿರೋದ್ರಿಂದ ನಿಮ್ಗೆ ಆರಾಮಾಗಿ ಇದನ್ನು ಮೌಂಟ್ ಮಾಡ್ಬೋದು. ಸೊ ಇದರಲ್ಲಿ ಇನ್ನೊಂದು ಕೆಲವೊಂದು ಸ್ಪೆಷಲ್ ಫೀಚರ್ಸ್ಗಳಿದೆ. ಸೊ ಅದು ಮೋಟೋಲಾಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನೇನಂತ ಹೇಳ್ತೀನಿ. ಸೊ ಮೊದಲನೇದು ಇದರಲ್ಲಿ ಏರ್ ವೆಂಟ್ಸ್ಗಳು ಕೊಟ್ಟಿದ್ದಾರೆ, ಸುಮಾರು ಏರ್ ವೆಂಟ್ಸ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಇದೆ ನೋಡಿ. ಸೊ ಫ್ರಂಟಲ್ಲಿ ಸ್ವಲ್ಪ ಬ್ರೀತ್ ಮಾಡಿದಾಗ ಸ್ವಲ್ಪ ಸಫಕೇಟಿಂಗ್ ಅಂತ ಅನ್ನಿಸ್ದಾಗ ಏರ್ ವೆಂಟ್ಸ್ನ ಓಪನ್ ಮಾಡ್ಕೊಬೋದು. ಅದು ಮತ್ತು ಮೇಲ್ಗಡೆನೂ ಕೊಟ್ಟಿದ್ದಾರೆ. ಅದಾದಮೇಲೆ ಬ್ಯಾಕ್ ಸೈಡೂ ಅಷ್ಟೇ ಏರೋಡೈನಮಿಕಲಿ ಇದು ಸ್ಪಾಯ್ಲರ್ ಕೊಟ್ಟಿರೋದಲ್ಲದೆ, ಸೊ ಇದು ಫ್ರಂಟಲ್ಲಿ ಇದು ಓಪನ್ ಮಾಡಿದ್ರೆ ಏರ್ ಫ್ಲೋ ಏನಿದೆ ಅಲ್ಲ ಅದು ನೀಟಾಗಿ ಬ್ಯಾಕ್ ಸೈಡಿಂದನೂ ಹೋಗುತ್ತೆ. ಸೊ ಇದೊಂದು ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ. ಸೊ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಏರ್ ವೆಂಟ್ಸ್ ಯಾವ ಥರ ಕೊಟ್ಟಿದ್ದಾರೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಚಿನ್ನ ಹತ್ರ ಕುಷನ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನು ಹೆಲ್ಪ್ ಅಂತಂದರೆ ನಾವು ಮೋಟೋಲಾಗ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಕೆಳಗಡೆಯಿಂದ ವಿಂಡ್ ನಾಯ್ಸ್ ಹೊಡಿತಾ ಇರುತ್ತೆ. ಸೊ ಅದು ಮೈಕ್ಗೆ ಇದೊಂದು ಸ್ವಲ್ಪ ಬ್ಲಾಕ್ ಥರ, ಏರ್ ಬ್ಲಾಕ್ ಥರ ವರ್ಕ್ ಆಗುತ್ತೆ. ಸೊ ನಾನು ಮಾತಾಡ್ಬೇಕಾದ್ರೆ ಆಡಿಯೋನ ನೀಟಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಇದು ಸಖತ್ ಹೆಲ್ಪ್ ಮಾಡುತ್ತೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ಇದರ ಪ್ಯಾಡಿಂಗ್ ಕ್ವಾಲಿಟಿ. ಆ್ಯಕ್ಚುಲಿ MT ಬಗ್ಗೆ ಮಾತಾಡೋದೇ ಬೇಡ. ಸುಮಾರು ವರ್ಷದಿಂದ ತುಂಬ ಜನ MT ಹೆಲ್ಮೆಟ್ನ ಚೂಸ್ ಮಾಡಿದೆ ಇದರ ಪ್ಯಾಡಿಂಗ್ ಕ್ವಾಲಿಟಿಗೆ.
ಸೊ ಸೀರಿಯಸ್ಲಿ ತುಂಬಾ ಪ್ರೀಮಿಯಮ್ ಆಗಿದೆ. ಆ್ಯಂಡ್ ಇದ್ರ ಡಿಸೈನು ನೋಡ್ಬೋದು, ಕಲರ್ ಕಾಂಬಿನೇಷನ್ನು ಮತ್ತು ಈ ಟೆಕ್ಸ್ಚರ್ಸು ಅದೆಲ್ಲನೂ ನಿಮಗೆ ಒಂಥರ ಯಾವುದೇ ಥರ ಲೋಕಲ್ ಬ್ರ್ಯಾಂಡ್ ಅಂತ ಅನ್ಸಲ್ಲ, ತುಂಬ ಹೈ ಕ್ವಾಲಿಟಿ ಬ್ರ್ಯಾಂಡ್ಸ್ ಇದು. ಆ್ಯಂಡ್ ಸುಮಾರು ಜನ ಕೇಳ್ಬೋದು ಈ MT ಹೆಲ್ಮೆಟಲ್ಲಿ ನಿಮಗೆ ISI ಸರ್ಟಿಫಿಕೇಷನ್ ಸಿಗುತ್ತಾ ಅಂತ. ಸೊ ಲಾಸ್ಟ್ ಇಯರ್ವರೆಗೂ ಆ್ಯಕ್ಚುಲಿ ಐ ಗೆಸ್ ISI ಸರ್ಟಿಫಿಕೇಟ್ ಇರಲಿಲ್ಲ ಅಂತ ಅನ್ಸುತ್ತೆ. MT ಹೆಲ್ಮೆಟ್ ಸುಮಾರು ಜನ ಬ್ಯಾನ್ ಆಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ತುಂಬ ಗಾಸಿಪ್ ಎಲ್ಲನೋ ರೂಮರ್ಸ್ ಎಲ್ಲ ನಡೀತಾ ಇತ್ತು. ಅದು ಒಂದು 1.5 year ಬ್ಯಾಕ್. ಅದಾದಮೇಲೆ ಆ್ಯಕ್ಚುಲಿ MT ಅವರು ISI ಸರ್ಟಿಫಿಕೇಷನ್ ಕ್ಲಿಯರ್ ಮಾಡ್ಕೊಂಡ್ರು. ಸೊ ಪ್ರೀವಿಯಸ್ಲಿ ಬರ್ತಿದ್ದ ಹೆಲ್ಮೆಟ್ಗಳಿಗೆಲ್ಲನೂ ISI ಸ್ಟಿಕ್ಕರ್ಗಳು ಹಾಕ್ತಿದ್ರು. ಇವಾಗ ನೋಡಿ ಬೈ ಡಿಫಾಲ್ಟ್ ISI ಪ್ರಿಂಟೇ ಬರ್ತಿದೆ ಹೆಲ್ಮೆಟಲ್ಲಿ. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್. ಆ್ಯಕ್ಚುಲಿ ಇದಕ್ಕೆ ISI ಸರ್ಟಿಫಿಕೇಶನ್ ಎಲ್ಲನೂ ನೆಸೆಸಿಟಿ ಇಲ್ಲವೇ ಇಲ್ಲ. ಸೊ ಇದೆಲ್ಲನೂ ನಿಮಗೆ ಅಬ್ರಾಡಲ್ಲೇ ಎಲ್ಲ ಟೆಸ್ಟ್ ಆಗಿ ಬಂದಿರುತ್ತೆ. ಸೊ ಇದು ಬಂದು ಆಲ್ಮೋಸ್ಟ್ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ECE ಮತ್ತು ಡಾಟ್ ಸರ್ಟಿಫಿಕೇಶನ್ ಎಲ್ಲನೂ ಕಂಪ್ಲೀಟಾಗಿ ಕ್ಲಿಯರ್ ಆಗಿರುತ್ತೆ. ತುಂಬ ಹಾರ್ಡ್ ಟೆಸ್ಟಿಂಗ್ ಎಲ್ಲ ನಡೆಯುತ್ತೆ ಕ್ವಾಲಿಟಿ ಚೆಕ್ಕಲ್ಲಿ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಇದು ಬಂದು ಶಾರ್ಪ್ ಲೆವೆಲ್ ಸರ್ಟಿಫಿಕೇಶನ್ ಆಗಿದೆ. ಸೊ ಇದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ, ಶಾರ್ಪ್ ಅವರು ನಿಮಗೆ ರೇಟಿಂಗ್ 4 ಕೊಟ್ಟಿದ್ದಾರೆ ಔಟ್ ಆಫ್ 5. ಸೊ 4 ಬಂದು ತುಂಬಾನೇ ಒಳ್ಳೆ ರೇಟಿಂಗ್. ನಿಮಗೆ ಇವಾಗ ಕರೆಂಟ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ಅಷ್ಟೊಂದು ಬೇರೆ ಬ್ರ್ಯಾಂಡ್ಸ್ಗಳಿಗೆ ಶಾರ್ಪ್ ರೇಟಿಂಗ್ ಎಲ್ಲನೂ ಬರಲ್ಲ. ಸೊ ಇದರಲ್ಲಿ ISI ಇದೆ, ಶಾರ್ಪ್ ರೇಟಿಂಗ್ ಇದೆ, ECE ಡಾಟ್ ಸರ್ಟಿಫಿಕೇಶನ್, ನಿಮಗೆ ಯಾವ್ದು ಬೇಕು ಎಲ್ಲ ಸರ್ಟಿಫಿಕೇಶನ್ಸೂ ಈ MTನಲ್ಲಿ ಇದೆ. ಸೊ ಇದಿಷ್ಟು ಕೆಲವೊಂದು ಬೇಸಿಕ್ ಫೀಚರ್ಸ್ ಹೆಲ್ಮೆಟ್ ಬಗ್ಗೆ. ಬಟ್ ಈ ಹೆಲ್ಮೆಟಲ್ಲಿ ಒಂದೇ ಒಂದು ಥಿಂಗ್ ಮಿಸ್ಸಿಂಗ್ ಅಂತ ಅಂದರೆ ಪಿನ್ ಲಾಕ್. ಸೊ ಪಿನ್ ಲಾಕ್ ಸಿಸ್ಟಮ್ ಇದರಲ್ಲಿ ಬರಲ್ಲ, ಬಟ್ ಇದು ಪಿನ್ ಲಾಕ್ ರೆಡಿ. ಸೊ ಈ ವೈಸರ್ಗಳೆಲ್ಲ ಏನಿದೆ ಇದೆಲ್ಲ ಪಿನ್ ಲಾಕ್ ರೆಡಿ, ಅಂದರೆ ನಿಮಗೆ ಪಿನ್ ಲಾಕ್ನ ಇನ್ಸರ್ಟ್ ಮಾಡ್ಕೊಬೋದು, ಬಟ್ ಬೈ ಡಿಫಾಲ್ಟ್ ಬರಲ್ಲ. ಸೊ ನೀವು ಅದನ್ನು ಐ ಥಿಂಕ್ 2K 2.5K ಕೊಟ್ಟು ಅಡಿಷ್ನಲಿ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಇದರ ವೈಸರ್ಸ್ಗಳೆಲ್ಲೂ ಅಷ್ಟೇ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಇದು ಕ್ಲಿಯರ್ ವೈಸರ್ ಬಂದಿದ್ದು ಬೈ ಡಿಫಾಲ್ಟ್. ಸೊ ಕ್ಲಿಯರ್ ವೈಸರ್, ಸ್ಮೋಕಿ ವೈಸರ್ ಎಲ್ಲ 1100 ಸಿಗುತ್ತೆ. ನಾನು ನಿಮ್ಗೆ ಇನ್ನೊಂದು ಹೇಳಿದ್ನಲ್ಲ ಇರಿಡಿಯಂ ಬ್ಲೂ ಅಂತ, ಅದು ವೈಸರೇ ನಿಮಗೆ 1400 ಆಗುತ್ತೆ. ಸೊ 1400ಗೆ ನಿಮ್ಗೊಂದು ಬೇಸಿಕ್ ಹೆಲ್ಮೆಟೇ ಬಂದೋಗುತ್ತೆ. ಸೊ ಓವರ್ ಆಲ್ ನಾನು ಈ ಹೆಲ್ಮೆಟ್ಗೆ ಪೇ ಮಾಡಿದ್ದು 6800 ಏನೋ, ₹1 ಕಮ್ಮಿ ಇಲ್ಲ ಗುರು. ಇದು ಸ್ಪಾನ್ಸರ್ ವಿಡಿಯೋ ಆಗಲಿ ಯಾವುದೇ ಥರ ಕೊಲಾಬ್ರೇಷನ್ ವಿಡಿಯೋ ಆಗಲಿ ಅಲ್ಲ, ನಾವೇ ದುಡ್ಡು ಕೊಟ್ಟು ತೊಗೊಂಡಿರೋದು. ಆ್ಯಂಡ್ ನಾವೇ ಅಂತ ಹೇಳ್ದಂಗೆ ನಂಗೆ ಇನ್ನೂ ನೆನಪಾಯಿತು. ಸೊ ಇದು ಬೇಸಿಕ್ಲಿ ನಾನು ನನ್ನ ಬರ್ಡೇಗೋಸ್ಕರ ತೊಗೊಂಡಿದ್ದು. ತೊಗೊಳ್ಬೇಕಾದ್ರೆ ಹರ್ಷ ಹೇಳ್ದ ಆಸ್ ಅ ಬರ್ಡೇ ಗಿಫ್ಟ್ ಈ ಹೆಲ್ಮೆಟ್ಗೆ ನಾನು ಮತ್ತೆ ಸಾಕ್ಷಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಹರ್ಷ ಆ್ಯಂಡ್ ಸಾಕ್ಷಿ. ಸೊ ಈ ಹೆಲ್ಮೆಟ್ಗೆ ನಾನು ಪೇ ಮಾಡಿದ್ದು ಬಂದು ₹6800 ಫಾರ್ ದ ಹೆಲ್ಮೆಟ್ ಆ್ಯಂಡ್ ₹1100 ಫಾರ್ ದ ವೈಸರ್ ಅಡಿಷ್ನಲಿ. ಸೊ 6.8 ಪ್ಲಸ್ 1100 ಅಂತ ಅಂದರೆ 7900 ಆಯಿತು. ಐ ಥಿಂಕ್ ಈ ಬಜೆಟಲ್ಲಿ ತುಂಬಾ ವರ್ತ್ ಅಂತ ಅನ್ಸುತ್ತೆ. ಲೆಸ್ಟ್ ಹೆಲ್ಮೆಟ್ 10,600 ಏನೋ ಇದರದ್ದು MRP ಪ್ರೈಸ್ ಇದ್ದಿದ್ದು ತೊಗೊಳ್ಬೇಕಾದ್ರೆ. ಓವರ್ ಆಲ್ ಇದು ಕೊಡುವಂಥ ಕ್ವಾಲಿಟಿ, ಡಿಸೈನ್, ಲುಕ್ಸ್, ಎಸ್ಥೆಟಿಕ್ಸ್, ಕಲರ್ಸ್, ಗ್ರಾಫಿಕ್ಸ್ ಎಲ್ಲನೂ ಕಂಪೇರ್ ಮಾಡಿದ್ರೆ ಐ ಥಿಂಕ್ 7000 ಈಸ್ ಅ ವೆರಿ ಗುಡ್ ಅಮೌಂಟ್ ಅಂತಾನೆ ಅನ್ಬೋದು. ಟೋಟಲಿ ವರ್ತ್ ಇಟ್. ಸೊ ಇದಿಷ್ಟು ಹೆಲ್ಮೆಟ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್. ಸೊ ಇವಾಗ ಏನೇನಿದ್ರು ಸದ್ಯಕ್ಕೆ ಇದರಲ್ಲಿ ಮೋಟರ್ ಲಾಕ್ ಸೆಟಪ್ ಮಾಡಬೇಕು. ಸೊ ಮೋಟರ್ ಲಾಕ್ ಸೆಟಪ್ ಇವಾಗಲೇ ಮಾಡೋಣ. ಓಕೆ, ಸೊ ಫೈನಲಿ ಇವಾಗ ಹೆಲ್ಮೆಟ್ಗೆ ಗೋಪ್ರೋನ ಮೌಂಟ್ ಮಾಡಾಯಿತು, ಆಡಿಯೋ ಎಲ್ಲ ಸೆಟಪ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಮೈಕೆಲ್ಲನೂ ಒಳಗಡೆ ನೀಟಾಗಿ ಕನೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಏನು ನೋಡ್ತೀರಾ ಅದೆಲ್ಲನೂ ನಿಮಗೆ ಇದೇ ನನ್ನ ಹೊಸ ಮೋಟೋಲಾಗ್ ಸೆಟಪಿಂದನೇ ಬರೋದು. ಸೊ ನೆಕ್ಸ್ಟ್ ಇವಾಗ ಇದರಲ್ಲಿ ಮೋಟೋಲಾಗ್ಗೆ ಆಡಿಯೋ ಕ್ವಾಲಿಟಿ ಎಲ್ಲ ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡೋಣ. ಸೊ ಲೆಟ್ ಸ್ವಿಚ್ ಟು ಮೋಟೋಲಾಗ್. ಸೊ ಆಡಿಯೋ ಕ್ವಾಲಿಟಿ ಎಲ್ಲ ಯಾವ ಥರ ಬರ್ತಿದೆ ನೋಡಿ. ಇರಿ ಒಂದು ನಿಮಿಷ, ಇನ್ಸ್ಟಾ 360 ಆನ್ ಮಾಡಿಬಿಡ್ತೀನಿ. ಸೊ ನಿಮಗೆ ಇನ್ನೊಂದು POVನೂ ಸಿಕ್ಬಿಡುತ್ತೆ. ಸೊ ನೋಡೋಣ ಯಾವ ಥರ ಕಾಣಿಸ್ತಿದೆ. ಸೊ ಇವಾಗ ಸದ್ಯಕ್ಕೆ ಏನು ಕೆಲಸ ಇಲ್ಲ, ನಿಮಗೆ ಇದ್ರದ್ದು ಆಡಿಯೋ ಕ್ವಾಲಿಟಿ ಕೇಳಿಸ್ಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಒಂದು ಸ್ಪಿನ್ ಹೋಗ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ನನಗೂ ಒಂದು ಕ್ಲಿಯರ್ ಐಡಿಯಾ ಗೊತ್ತಾಗುತ್ತೆ ಇದರಲ್ಲಿ ಆಡಿಯೋ ಕ್ವಾಲಿಟಿ ಎಲ್ಲ ಯಾವ ಥರ ಬರ್ತಿದೆ ಅಂತ. ಆ್ಯಂಡ್ ಇನ್ನೊಂದೇನಂದರೆ ಇದು ಹೆಲ್ಮೆಟ್ ಇನ್ನೂ ಬ್ರೇಕ್ ಏನಾಗಿಲ್ಲ. ಸೊ ಕೆನ್ನೆ ಎಲ್ಲ ಫುಲ್ಲು ದುಮ್ದಂಗಿದೆ, ಮಾತಾಡೋಕ್ಕಾಗ್ತಿಲ್ಲ. ಮಿಸ್ಸಾಗಿ ನಾಲ್ಗೆ ಕಚ್ಕೊಂಡ್ಬಿಟ್ಟೆ ಗೈಸ್. ನನಗೆ ಮೇಯ್ನ್ಲಿ ಹೈ ಸ್ಪೀಡಲ್ಲಿ ಚೆಕ್ ಮಾಡಬೇಕು. ಯಾಕಂದರೆ ಹೈವೇನಲ್ಲೆಲ್ಲ ರೈಡ್ ಹೋಗ್ಬೇಕಾದ್ರೆ ನಮಗೆ ಮೇನ್ ಪ್ರಾಬ್ಲಮ್ ಫೇಸ್ ಆಗೋದಂದರೆ ಹೆಲ್ಮೆಟಲ್ಲಿ ವಿಂಡ್ ನಾಯ್ಸು. ನಾನು ಲಾಸ್ಟ್ ಟೈಮ್ MS ಜೊತೆ ಹೋದಾಗ ಆಲ್ಮೋಸ್ಟ್ 200+ ಇರಬೇಕಾದ್ರೆ ಹೆಲ್ಮೆಟ್ಟು ಹೆವಿ ವಾಬಲ್ ಆಗ್ತಿತ್ತು. ಸೊ ಆ G-ಫೋರ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಹೆಲ್ಮೆಟ್ಗಳಿಗೆ ಆಗಲ್ಲ. ಸೊ ಈ ಹೆಲ್ಮೆಟ್ಟು ಅಷ್ಟು G-ಫೋರ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ನಾನು ಯಾವುದಾದ್ರೂ ಹೈವೇನಲ್ಲಿ ರೈಡ್ ಹೋದಾಗ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಸಿಟಿ ಒಳಗಡೆಲ್ಲನೂ ಅಷ್ಟೊಂದೆಲ್ಲ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸೊ ಇಷ್ಟೊಂದು ನಾನು ವೈಸರ್ನ ಓಪನ್ ಮಾಡಿ ಮಾತಾಡ್ತಾ ಇದ್ದೆ, ಇವಾಗ ವೈಸರ್ನ ಕ್ಲೋಸ್ ಮಾಡಿದ್ದೀನಿ. ಹೇಗೆ ಬರ್ತಿದೆ ಆಡಿಯೋ?
ಬೇಜಾನ್ ಟ್ರಾಫಿಕ್ ಇದೆ, ಸದ್ಯಕ್ಕೆ ಮನೆಗೆ ಹೋಗೋಣ. ಆಡಿಯೋ ಕ್ವಾಲಿಟಿ ಎಲ್ಲ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕ್ಯಾಮ್ರಾ ಆ್ಯಂಗಲ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓವರಾಲ್ ನನ್ನ ಹೆಲ್ಮೆಟ್, ನನ್ನ ಹೊಸ ಮೋಟೋಲಾಗ್ ಸೆಟಪ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್. ನೆಕ್ಸ್ಟ್ ಇನ್ನೂ ಕ್ರೇಜಿ ಕಂಟೆಂಟ್ಸ್ಗಳು ಬರುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.